ಇತ್ತೀಚೆಗೆ ಕರ್ನಾಟಕ ಸರ್ಕಾರದ ಸಚಿವ ಸಂಪುಟದಲ್ಲಿ ಇತರೆ ಹಿಂದುಳಿದ ವರ್ಗಗಳ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ 2015ರ ದತ್ತಾಂಶಗಳ ಅಧ್ಯಯನ ವರದಿ 2024ರ ಮುಚ್ಚಿದ ಲಕೋಟೆಯನ್ನು ತೆರೆಯುವುದಾಗಿ ವಾರ್ತಾಪತ್ರಿಕೆಗಳಲ್ಲಿ ವರದಿಯಾಗಿದೆ. ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ 15% ಇಂದ 16% ಇರುವ ಒಕ್ಕಲಿಗ ಜನಸಂಖ್ಯೆಯನ್ನು ಅವೈಜ್ಞಾನಿಕ ಸಮೀಕ್ಷೆಯಿಂದಾಗಿ 10.3% ಎಂದು ನಮೂದಿಸಲಾಗಿದೆ. ಜಾತಿ ಜನಗಣತಿಯನ್ನು ಜನಗಳ ಆಧಾರ್ನೊಂದಿಗೆ ಜಿಯೋ ಟ್ಯಾಗ್ ಮಾಡಿದ್ದರೆ ಅಥವಾ ಪ್ರತಿಯೊಬ್ಬ ಜನರ ಸಹಿಯನ್ನು ಪಡೆದಿದ್ದರೆ ಈ ರೀತಿ ತಪ್ಪುಗಳು ಆಗುತ್ತಿರಲಿಲ್ಲ. ಅವೈಜ್ಞಾನಿಕವಾಗಿ ಜಾತಿ ಜನಗಣತಿ ಮಾಡಿರುವುದರಿಂದ ಒಕ್ಕಲಿಗ ಜನಸಂಖ್ಯೆಯನ್ನು ಕಡಿಮೆ ತೋರಿಸಲಾಗುತ್ತಿದೆ ಎಂದು ರಾಜ್ಯ ಒಕ್ಕಲಿಗರ ಮೀಸಲಾತಿ ಹೋರಾಟ ಸಮಿತಿ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಸರ್ಕಾರ ಕೇಳ್ತಾ ಬಂದಿದ್ದೀವಿ. ಈ ಒಂದು ಹಿಂದೆ ಕಾಂತರಾಜ್ ಒಂದು ದತ್ತಾಂಶವನ್ನು ಕಲೆಕ್ಟ್ ಮಾಡಿದರು. ಆ ದತ್ತಾಂಶವನ್ನು ಕಲೆಕ್ಟ್ ಮಾಡಿದರೆ ಬಹಳ ಅವೈಜ್ಞಾನಿಕವಾಗಿದೆ, ಯಾವುದೇ ರೀತಿಯಲ್ಲೂ ಕೂಡ ಒಪ್ಪುವಂತಹ ಒಂದು ಫಾರ್ಮೆಟ್ಗಳೆಲ್ಲ, ಆ ಡೇಟಾ ಕಲೆಕ್ಷನ್ ಕೂಡ ಸರಿಯಾಗಿಲ್ಲ. ಇಂತಹ ಅವೈಜ್ಞಾನಿಕವಾದ ಒಂದು ವರದಿಯನ್ನು ನಾವು ಬಿಡುಗಡೆ ಮಾಡಲೇಬಾರ್ದು ಅಂತ ಕೂಡ ಹೇಳಿದ್ರು. ಒಪ್ಪಲೇಬಾರ್ದು, ಬಿಡುಗಡೆಯನ್ನು ಕೂಡ ಮಾಡಬಾರ್ದು ಅಂತ. ಯಾಕೆ ಅಂತ ಹೇಳಿದ್ರೆ ಇವರು ಪ್ರತಿ ಮನೆಗೆ ಹೋಗಿ ಒಂದು ಸಮೀಕ್ಷೆ ಮಾಡಿಲ್ಲ. ಇಲ್ಲಿ ಕೂತರದಾಗ ನಾವು ನಮ್ಮ ಸಮಾಜದಲ್ಲಿ ಸಮೀಕ್ಷೆ ಕೇಳಿದಾಗ ಸುಮಾರು 40% ಹೆಚ್ಚು ಜನ ಮನೆಗಳಿಗೆ ಹೋಗೇ ಇಲ್ಲ. ಹಾಗಾಗಿ ಈ ವರದಿ ಒಂದು ದೋಷಪೂರಿತವಾಗಿದ್ದು ಸುಮಾರು ನಮಗೆ ಒಂದು 30-40% ನಮ್ಮ ಜನಸಂಖ್ಯೆ ಕಡಿಮೆ ಆಗಿದೆ. ಏಕೆ ಈಗ ಇದರಲ್ಲಿ 41,58,000 ಹೇಳಿದೆ. ನಮ್ಮ ಜನಸಂಖ್ಯೆ ನಾವು ಅಂದ್ಕೊಳ್ಳೋದು 90 ಲಕ್ಷದ 1 ಕೋಟಿ ತನಕ ಕೂಡ ಇದೆ ಅಂತ ಹೇಳಿ. ಹಾಗಾಗಿ ಈ ಒಂದು ಏನು ಜನಸಂಖ್ಯೆ ಒಂದು ಹೇಳಿದ್ದಾರೆ ಅದನ್ನು ಒಪ್ಪಕ್ಕೆ ಸಾಧ್ಯ ಇಲ್ಲ. ಪರ್ಸೆಂಟೇಜ್ ಈಗ 10.2% ಜನಸಂಖ್ಯೆ ಹೆಚ್ಚಿದ್ದಾರೆ, ಅದನ್ನು ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಈ ಒಂದು ಸಾಮಾಜಿಕ ಶೈಕ್ಷಣಿಕ ಸರ್ವೆ ಪ್ರತಿ 10 ವರ್ಷಕ್ಕೊಮ್ಮೆ ಮಾಡಬೇಕು ಅಂತ ಹೇಳಿಬಿಟ್ಟು ನಮ್ಮ ಸರ್ಕಾರದ ಬ್ಯಾಕ್ವರ್ಡ್ ಕಮಿಷನ್ ಆ್ಯಕ್ಟ್ ಹೇಳ್ತದೆ. ನಮ್ಮ ಸರ್ಕಾರದ ಸಾಮಾನ್ಯ ಮುಖ್ಯಮಂತ್ರಿಗಳು ಅಥವಾ ಮಂತ್ರಿಗಳು ಇವರೆಲ್ಲರೂ ಸರ್ಕಾರ ನಡೆಸೋರು ಕಾನೂನನ್ನು ಪಾಲನೆ ಮಾಡಬೇಕೇ ಹೊರತು ಕಾನೂನನ್ನು ಭಗ್ನಗೊಳಿಸುವಂಥ ಕೆಲಸ ಮಾಡಬಾರ್ದು. ಅವ್ರು ಏನು ಹೇಳ್ತಾರೆ, ಬ್ಯಾಕ್ವರ್ಡ್ ಕಮಿಷನ್ ಆ್ಯಕ್ಟ್ ಸೆಕ್ಷನ್ 11ನಲ್ಲಿ ಪ್ರತಿ 10 ವರ್ಷಕ್ಕೊಮ್ಮೆ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಮಾಡಿ ಅದರ ಆಧಾರದ ಮೇಲೆ ರಿಸರ್ವೇಷನ್ ಇರ್ಬೋದು ಮತ್ತು ಬೇರೆ ಬೇರೆ ಜನಕ್ಕೆ ಕೊಡಬೇಕಾದ ಫೆಸಿಲಿಟೀಸ್ ಎಲ್ಲ ಕೊಡಬೇಕು ಅಂತ ಹೇಳ್ತದೆ. ಆದರೆ ಈ ಒಂದು 2014ರಲ್ಲಿ ಮಾಡಿರೋ ಈ ವರದಿಗೆ 10 ವರ್ಷ ಮುಗಿದೋಗಿದೆ ಆಯುಷ್. ಇಂತಹ ಹಳತಾದ ವರದಿ, ಹಳತಾದ ಡೇಟಾಗಳ ಮೇಲೆ ಕೊಡೋದು ಖಂಡಿತ ಇದು ಒಳ್ಳೆಯದಲ್ಲ, ಕೊಡಲೇಬಾರ್ದು. ಇದು ಕೊಟ್ಟಿದ್ರೆ ಭಾಳ ಜನಕ್ಕೆ ಅನ್ಯಾಯ ಆಗುತ್ತೆ. ಯಾಕೆಂದರೆ ಲಾಸ್ಟ್ 10 ವರ್ಷದಲ್ಲಿ ಸಾಕಷ್ಟು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಬದಲಾವಣೆ ಆಗಿರ್ತವೆ. ಆದ್ದರಿಂದ ನಾವೇನು ಕೇಳ್ತಾ ಇದ್ದೀವಿ, ನೀವು ವರದಿ ಬೇಡ, ಜಾತಿ ಗಣತಿ ಮಾಡಿ ಅಂತ ಹೇಳ್ತಾ ಇಲ್ಲ. ನೀವು ಮತ್ತೊಮ್ಮೆ ಸರ್ವೆ ಮಾಡಿ, ಸಾಮಾಜಿಕ ಶೈಕ್ಷಣಿಕ ಸರ್ವೆ ಮಾಡಿ, ಮತ್ತೊಮ್ಮೆ ನಿಖರವಾಗಿ ಮಾಡಿ ಅಂತ ಹೇಳೋದು. ಈಗ ಬಿಹಾರದಲ್ಲಿ ಜಿಯೋ ಟ್ಯಾಗಿಂಗ್ ಮಾಡೋದು, ಪ್ರತಿಯೊಂದು ಮನೆಗೂ ಜಿಯೋ ಟ್ಯಾಗಿಂಗ್ ಮಾಡಿ ಆಧಾರ್ ಮೂಲಕ ಸರ್ವೆ ಮಾಡಿದ್ದಾರೆ. ವರದಿ ಸುಪ್ರೀತ್.